ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಳಿನ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಟ್ರಿಪ್ದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ನಾವು ಕಟೀಲಿಂದ ನಾನು ನೆಕ್ಸ್ಟು ಉಡುಪಿಗೆ ಬಂದಿದ್ದು. ನಾನು ಕಟೀಲಲ್ಲಿ ದರ್ಶನ ಎಲ್ಲ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ನಾವು ನೆಕ್ಸ್ಟ್ ಟ್ರಾವೆಲ್ ಮಾಡಿದ್ದು ಉಡುಪಿಗೆ. ಕಟೀಲಿಂದ ನಮಗೆ ಉಡುಪಿಗೆ 1 ಅವರ್ ಆಗುತ್ತೆ, 44 ಕಿಲೋಮೀಟರ್ ಇದೆ. ಸೊ ನಾವು ಅಲ್ಲಿ ಉಡುಪಿಲಿ ರೀಚ್ ಆದಾಗ ಆಲ್ರೆಡಿ 6:30 ಆಗಿತ್ತು. ನಾವಲ್ಲಿ ರೂಮ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಆದ ಕಾರಣ ಡೈರೆಕ್ಟಾಗಿ ನಾವು ರೂಮ್ಗೆ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಒಂದು 1/2 ಅವರ್ ರೆಸ್ಟ್ ಮಾಡಿ ಕೃಷ್ಣನ ಮಠ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು 7:30 8 o'clock ಹಂಗೆ ಹೋದ್ವಿ. ಅಲ್ಲಿ ನೋಡಿ ಹೋಗ್ತಾ ಇದ್ದೀವಿ ನಾವು. ತುಂಬ ಅಂದರೆ ತುಂಬ ರಶ್ ಇದೆ, ತುಂಬ ಕ್ಯೂ ಇದೆ ಕೂಡ. ಆದ್ರೂ ನಾವು ದರ್ಶನ ಮಾಡೋಣ ಬಂದಿದ್ದೀವಲ್ಲ ಅಂತ ಅಂದ್ಕೊಂಡ್ಬಿಟ್ಟು ದರ್ಶನ ಮಾಡೋಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಈ ಕೃಷ್ಣನ ಮಠದ ಬಗ್ಗೆ ಹೇಳೋದಾದರೆ ಇದು ಭಾರತದಲ್ಲೇ ಪವಿತ್ರವಾದ ಯಾತ್ರಾ ಸ್ಥಳ ಆಗಿರುತ್ತೆ. ಇದು ನಂಬರ್ 1 ಸ್ಥಳವಾಗಿರುತ್ತೆ. ಇದು 13ನೇ ಶತಮಾನದಲ್ಲಿ ಮಹಾವೈಷ್ಣವ ಸಂತ ಮತ್ತು ದ್ವೈತ ಸಿದ್ಧಾಂತ ಪ್ರತಿಪಾದಕರಾದ ಶ್ರೀ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗ್ತದೆ. ಇಲ್ಲಿ ಬಾಲಕೃಷ್ಣ ಆಗಿ ಕೃಷ್ಣ ಇದ್ದಾನೆ, ನಮ್ಮೆಲ್ಲರಿಗೂ ಅಭಯ ಹಸ್ತ ನೀಡ್ತಾ ಇದ್ದಾನೆ ಅಂತ ಹೇಳಲಾಗುತ್ತೆ. ಇಲ್ಲಿ ಏನೇನು ನೋಡ್ಬೋದು, ಪ್ರಮುಖ ಸ್ಥಳಗಳು, ಈ ಮಠದಲ್ಲಿ ಯಾವ್ದ್ಯಾವ್ದನ್ನು ನಾವು ವಿಸಿಟ್ ಮಾಡ್ಬೋದು ಅಂತಂದರೆ, ವಿಶೇಷತೆ ಏನು ಈ ಮಠದಲ್ಲಿ ಅಂತಂದರೆ, ಮೊದಲನೇದಾಗಿ ಬಂದ್ರೇ ಕನಕನ ಕಿಂಡಿ ಇದು ಎಲ್ಲರಿಗೂ ಗೊತ್ತಿರೋದೆ. ಇದು ಕನಕದಾಸರಿಗೋಸ್ಕರನೇ ಕೃಷ್ಣ ಪೂರ್ವದಿಂದ ಪಶ್ಚಿಮಕ್ಕೆ ತನ್ನ ಮುಖನ ತಿರುಗಿಸ್ದ ಕನಕದಾಸರಿಗೆ ದರ್ಶನ ಕೊಟ್ಟ ಅಂತ ಹೇಳಲಾಗುತ್ತೆ. ಆಗಿನ ಕಾಲದಲ್ಲಿ ಕೆಳ ವರ್ಗದವರಿಗೆ, ಕೆಳ ಜಾತಿಯವರಿಗೆ ದೇವರ ದರ್ಶನ ನೀಡ್ತಾ ಇರಲಿಲ್ಲ. ಸೊ ಕನಕದಾಸರು ಅದೇ ಥರ ಅವರಿಗೆ ದರ್ಶನ ಕೊಡೋದೇ ಕಾರಣ ಹಾಡಿನ ಮುಖಾಂತರನೇ ಕೃಷ್ಣನ ಒಲಿಸ್ಕೊಂಡು ತನ್ನ ಹಾಡಿನ ಇದರಲ್ಲೇ ಕೃಷ್ಣ ತಿರುಗ್ದ ನನ್ನ ಕಡೆ ಅಂತ ಹೇಳಲಾಗುತ್ತೆ. ಆದ್ದರಿಂದ ಪೂರ್ವದಿಂದ ಪಶ್ಚಿಮಕ್ಕೆ ಕನಕದಾಸರಿಗೋಸ್ಕರನೇ ತಿರುಗ್ದ ಅಂತ ಹೇಳಿಬಿಟ್ಟು ಹೇಳಲಾಗುತ್ತೆ. ಸೊ ಆ ಒಂದು ಕಿಟಕಿ ಗೋಡೆ ಹೊಡ್ಕೊಂಡು ದರ್ಶನ ಕೊಟ್ಟಿರೋದ್ರಿಂದ ಅದೆಷ್ಟೇ ಕಿಂಡಿ ಆಗಿರೋದ್ರಿಂದ ಅದನ್ನು ಕನಕನ ಕಿಂಡಿ ಅಂತ ಹೇಳಲಾಗುತ್ತೆ. ಅದನ್ನು ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಅಂದರೆ ಅದರಿಂದ ನೋಡ್ಬೋದು ಕೃಷ್ಣನ. ಆದರೆ ತುಂಬ ಕ್ರೌಡ್ ಇರುತ್ತೆ, ಯಾವಾಗಲೂ ಅಲ್ಲಿ ಜನ ಇದ್ದೇ ಇರ್ತಾರೆ. ಅದರಲ್ಲಿ ಕಾಣಿಸೋದು ತುಂಬ ಕಷ್ಟ, ಯಾಕಂದರೆ ಒಳಗಡೆನೂ ಜನ ಇರ್ತಾರೆ. ಅದರಿಂದ ಅದರಲ್ಲಿ ತುಂಬ ಕಷ್ಟ ಕಾಣಿಸೋದು ಇಲ್ಲ, ತುಂಬ ರೇರ್ ಅದರಲ್ಲಿ ಕಾಣಿಸೋದು. ನೆಕ್ಸ್ಟ್ ಬರೋದಾದರೆ ಅನ್ನಪ್ರಸನ್ನ ಯಾವಾಗಲೂ ಇರುತ್ತೆ ಅಲ್ಲಿ. ಅನ್ನದಾನ ಬೆಳಗ್ಗೆನೂ ಇರುತ್ತೆ, ಮಧ್ಯಾಹ್ನನೂ ಇರುತ್ತೆ, ನೈಟು ಇರುತ್ತೆ. ಯಾವತ್ತೂ ಮಠದಲ್ಲಿ ಅನ್ನಕ್ಕೆ ಕೊರತೆ ಇರೋದಿಲ್ಲ. ನೆಕ್ಸ್ಟ್ ಅದು ಬಂದರೆ ವಾಸ್ತುಶಿಲ್ಪ. ಈ ಕೃಷ್ಣ ಮಠ ಯಾವ ಇದರಿಂದ ಕಟ್ಟಿದ್ದಾರೆ ಅಂದರೆ ದ್ರಾವಿಡ ಮತ್ತು ಚಾಲುಕ್ಯರು ಇವೆರಡೂ ಸೇರಿಬಿಟ್ಟು ಆ ಶೈಲಿಯಲ್ಲಿ ಈ ಗೋಪುರ ಎಲ್ಲ ಕಟ್ಟಿದ್ದಾರೆ. ಇಲ್ಲಿ ಕೃಷ್ಣನ ಮಠದಲ್ಲಿ ಇನ್ನೊಂದು ಏನು ಅಂತಂದರೆ ವಿಶೇಷತೆ ಗೋಶಾಲೆ. ಕೃಷ್ಣನಿಗೆ ತುಂಬ ಇಷ್ಟ, ಹಸುಗಳಂದರೆ ತುಂಬ ಇಷ್ಟ ಆಗಿರೋದ್ರಿಂದ ಗೋಶಾಲೆ ಇದೆ. ನೀವೇನಾದರೂ ಗೋದಾನ ಮಾಡೋದಾಗಲಿ ಇಲ್ಲ ಹಸುಗೆ ಏನಾದರೂ ಕೊಡೋದಾದರೆ ಕೊಡ್ಬೋದು. ಅಲ್ಲಿ ವಿಸಿಟ್ ಮಾಡಿದ್ರೆ ತುಂಬ ಅಂದರೆ ತುಂಬ ಗೋವುಗಳಿದ್ದಾವೆ, ಅಲ್ಲಿ ಹಸು ಕರುಗಳಿದ್ದಾವೆ. ನೀವು ಅಲ್ಲಿ ಬೇಕಾದ್ರೆ ಒಂದು ವಿಸಿಟ್ ಮಾಡ್ಬೋದು. ನೆಕ್ಸ್ಟು ಇನ್ನೊಂದು ವಿಶೇಷತೆ ಏನಂದರೆ ಪರ್ಯಾಯ ಮಹೋತ್ಸವ ಅಂತ ಮಾಡ್ತಾರೆ. ಅಷ್ಟಮಠಗಳು ಅಂದರೆ 8 ಮಠಗಳು ಸೇರಿ 2 ವರ್ಷಕ್ಕೊಮ್ಮೆ ಅವರಿಗೆ ಪೂಜೆ ಸಲ್ಲುತ್ತೆ ಅನಿಸುತ್ತೆ. ಹಸ್ತಾಂತರ ಮಾಡ್ತಾರೆ 2 ವರ್ಷಕ್ಕೊಂದು. ಅದಕ್ಕೆ ಅಷ್ಟಮಠದವರು ಎಲ್ಲ ಸೇರಿಬಿಟ್ಟು 2 ವರ್ಷಕ್ಕೊಮ್ಮೆ ಪರ್ಯಾಯ ಪದ ಅಂತ ವಿಜೃಂಭಣೆಯಿಂದ ವೈಭವದಿಂದ ಇಲ್ಲಿ ಅದು ನೆರವೇರಿಸ್ತಾರೆ. ತೆಪ್ಪ ಆಮೇಲೆ ರಥೋತ್ಸವ ಎಲ್ಲ ವಿಜೃಂಭಣೆಯಿಂದ ನಡೆಯುತ್ತೆ. ದಿನ ಮತ್ತು ರಾತ್ರಿ ಎಲ್ಲ ಕೂಡ ನಡೆಯುತ್ತೆ. ಅದು ಬೇಕಾದ್ರೆ ನೀವು ಅದು ಇದ್ದಾಗ ಬೇಕಾದ್ರೆ 2 ವರ್ಷಕ್ಕೊಮ್ಮೆ ನಡೆಯುತ್ತದೆ, ಅದು ಬೇಕಾದ್ರೆ ನೀವು ವಿಸಿಟ್ ಮಾಡ್ಬೋದು. ಆಮೇಲೆ ಮಠಕ್ಕೆ ನಾವು ಯಾವಾಗ ದರ್ಶನಕ್ಕೆ ಹೋದರೆ ಯಾವ ಟೈಮಲ್ಲಿ ಹೋದರೆ ಸಿಗುತ್ತೆ ಅಂತಂದರೆ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 9:30ವರೆಗೂ ದರ್ಶನಕ್ಕೆ ನಮಗೆ ಅಲೋ ಇದೆ. ನೀವು 5 ಗಂಟೆಯಿಂದನೇ ನಾವು ಕ್ಯೂ ನಿಂತ್ಕೋಬೋದು. ಆಮೇಲೆ ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಮಾಡ್ತಾರೆ. ಅಂದರೆ ಈಗ ಓಪನ್ ಇರುತ್ತೆ, ಅದು ನಮಗೆ ದರ್ಶನ ಕೊಡೋಲ್ಲ. ಮತ್ತು 2 o'clock ಈವ್ನಿಂಗ್ವರೆಗೂ ದರ್ಶನ ನಮಗೆ ಕ್ಯೂವಲ್ಲಿ ನಿಂತ್ಕೋಬೋದು. ಅದು ಬಿಟ್ಟು ನೀವು ಅಲ್ಲೇನಾದರೂ ನೋಡ್ತೀವಿ ಇದು ಮಾಡ್ತೀವಿ ಅಂತಂದರೆ ನೀವು ಅದನ್ನೇ ವಾಸ್ತುಶಿಲ್ಪ ನೋಡ್ಕೋಬೋದು. ಗೋಶಾಲೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಸು ಕರುಗಳ ಜೊತೆ ಸ್ವಲ್ಪ ನೀವು ಟೈಮ್ ಸ್ಪೆಂಡ್ ಮಾಡಬಹುದು. ಇದಾಗಿತ್ತು ಇವತ್ತಿನ ಲಾಗ್. ಅಂದರೆ ಹೋದರೆ ಉಡುಪಿ ಕಡೆ ಕೃಷ್ಣನ ಮಠನ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನಮ್ಮದು ದೇವ್ರದ್ದು ಅಂದರೆ ನಮ್ಮ ವಾಸ್ತುಶಿಲ್ಪ ಎಲ್ಲ ಇದೆಯಲ್ಲ,
ಅದನ್ನು ನೋಡ್ಕೊಂಬರ್ಬೋದು. ಇದಾಗಿತ್ತು ಇವತ್ತಿನ ಲಾಗ್. ಮುಂದಿನ ಲಾಗಲ್ಲಿ ನಾವು ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತ ನೆಕ್ಸ್ಟ್ ಲಾಗಲ್ಲಿ ನಾನು ನಿಮಗೆ ಕಂಟಿನ್ಯೂಷನ್ ಲಾಗ್ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ಲಾಗ್. ನಿಮ್ಗೆ ಇದರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.